ಮದ್ಯದ ಅಮಲಿನಲ್ಲಿ ರಾಜ್ಯದ ಬೊಕ್ಕಸಕ್ಕೆ 51,000 ಕೋಟಿ ಪೆಟ್ಟು. ಅಬಕಾರಿ ಸುಂಕಕ್ಕಿಂತ ಸಾಮಾಜಿಕ ಹಾನಿಯೇ ಹೆಚ್ಚು. ಮದ್ಯದ ಅಮಲಿನಲ್ಲಿ ರಾಜ್ಯದ ಬೊಕ್ಕಸಕ್ಕೆ 51,000 ಕೋಟಿ ಪೆಟ್ಟು. ಅಬಕಾರಿ ಸುಂಕಕ್ಕಿಂತ ಸಾಮಾಜಿಕ ಹಾನಿಯೇ ಹೆಚ್ಚಾಗುತ್ತಿಲ್ಲ. ಅಕಾಲಿಕ ಮರಣಗಳು ಹೆಚ್ಚಾಗಿ ಸಾಮಾಜಿಕ ಹಾನಿ ಜಾಸ್ತಿ ಆಗ್ತಾ ಇದೆ. ಸಂಪನ್ಮೂಲ ಸಮಿತಿ ವರದಿಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಅಗ್ಗದ ಮದ್ಯ ಸೇವನೆಯಿಂದ ಸಾವು ನೋವು ಹೆಚ್ಚಾಗ್ತಾ ಇದೆ. ಸಾವು ನೋವುಗಳಿಂದ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗ್ತಾ ಇದೆ. ಕೇವಲ 14ನೇ ವಯಸ್ಸಿಗೆ ಶುರುವಾಗ್ತಾ ಇದೆ ಕುಡಿತದ ಚಟ. ರಾಜ್ಯದ ಜನಸಂಖ್ಯೆಯ 11% ಮಂದಿ ಮದ್ಯ ವ್ಯಸನಿಗಳಾಗಿದ್ದಾರೆ. ಯುವ ಜನರೇ ಮದ್ಯ ವ್ಯಸನಕ್ಕೆ ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಕೌಟುಂಬಿಕ ದೌರ್ಜನ್ಯಕ್ಕೆ 23% ಮದ್ಯವೇ ಕಾರಣ ಅನ್ನುವಂಥದ್ದು ಬಯಲಾಗ್ತಾ ಇದೆ. ಸಾವಿರಾರು ಕುಟುಂಬಗಳು ಇದರಿಂದಾಗಿ ಬೀದಿಗೆ ಬರುವಂತಹ ಒಂದು ಪರಿಸ್ಥಿತಿ ಇದೆ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಳ್ಳಿಗಳ ನೆಮ್ಮದಿ ಕಿತ್ಕೊಳ್ತಾ ಇರುವಂತಹ ಮದ್ಯಪಾನ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋದಕ್ಕೆ ಸರ್ಕಾರ ಯಾವ ನಡೆಯನ್ನ ಮುಂದೆ ಅನುಸರಿಸುತ್ತೆ ಅನ್ನೋದು ಕೂಡ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂತದ್ದು ಗಮನಿಸ್ತಾ ಹೋಗಬಹುದು. ಅಗ್ಗದ ಮದ್ಯ ಸೇವನೆಯಿಂದ ಅಪಾರ ಸಾವು ನೋವು ಹೆಚ್ಚಾಗ್ತಾ ಇದೆ. ಸಂಪನ್ಮೂಲ ಸಮಿತಿ ವರದಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇರುವಂತದ್ದು. ರಾಜ್ಯದ ಜಿಎಸ್ಡಿಪಿಯ 2.6% ಹಣ ಮದ್ಯದ ಹಾವಳಿಗೆ ಬಲಿಯಾಗ್ತಾ ಇದೆ. ಕೇವಲ 14ನೇ ವಯಸ್ಸಿಗೆ ಕುಡಿತದ ಚಟವನ್ನ ಅಂಟಿಸಿಕೊಂಡಂತಹ ಮಕ್ಕಳು ಕೂಡ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಾವು ನೋವುಗಳಿಂದಾಗಿ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗ್ತಾ ಇದೆ. ಇಂತಹ ಬೆಳವಣಿಗೆಗಳು ಕೇವಲ 14ನೇ ವಯಸ್ಸಿಗೆ ಕುಡಿತದ ಚಟ ಶುರುವಾಗುತ್ತೆ ಅಂತಂದ್ರೆ ರಾಜ್ಯದ ಜನಸಂಖ್ಯೆ 11% ಮಂದಿ ಮದ್ಯವ್ಯಸನಿಗಳೇ ಇದ್ದಾರೆ ಅನ್ನುವಂಥದ್ದು ಆತಂಕದ ವಿಚಾರ. ಯುವ ಜನರೇ ಮದ್ಯವ್ಯಸನಕ್ಕೆ ಹೆಚ್ಚು ಬಲಿಯಾಗ್ತಾ ಇರುವಂಥದ್ದು ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಇನ್ನು ಈ ಕೌಟುಂಬಿಕ ದೌರ್ಜನ್ಯಗಳು ನಡೀತವಲ್ಲ, ಅದಕ್ಕೆ 23% ಮದ್ಯವೇ ಕಾರಣ ಕೌಟುಂಬಿಕ ದೌರ್ಜನ್ಯಗಳಿಗೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ಇದು ನಾವು ಹೇಳ್ತಿರೋದಲ್ಲ, ಸಂಪನ್ಮೂಲ ಸಮಿತಿ ವರದಿಯಲ್ಲೇ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಬೀದಿಗೆ ಇದರಿಂದಾಗಿ ಬೀಳುವಂತಹ ಒಂದು ಪರಿಸ್ಥಿತಿ ಸಾವಿರಾರು ಕುಟುಂಬಗಳದ್ದಾಗಿರುವಂಥದ್ದು. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲೇ ಕುಡುಕರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಆತಂಕವನ್ನು ಮೂಡಿಸ್ತಿದೆ. ಹಳ್ಳಿಗಳ ನೆಮ್ಮದಿಯನ್ನು ಕಿತ್ಕೊಳ್ತಾ ಇದೆ. ಬೀದಿಗೆ ಬಂದು ಕುಟುಂಬ ನಿಲ್ಲುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಕುಡಿತಕ್ಕೆ ದಾಸರಾದಂಥವರಿಂದಾಗಿ ಆ ಕುಟುಂಬಗಳು ಬೀದಿಯಲ್ಲಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ, ನೆಮ್ಮದಿಯನ್ನ ಕಿತ್ಕೊಳ್ತಾ ಇರುವಂಥದ್ದು, ಮದ್ಯ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸೋದಕ್ಕೆ ಸರ್ಕಾರದ ಮುಂದಿನ ನಡೆಯೇನು ಅನ್ನುವಂಥದ್ದು ಕೂಡ ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆಯಾಗಿ ಕಾಡುತ್ತೆ. ಹಿಂದೆ ಸಾರಾಯಿ ನಿಷೇಧ ಮಾಡೋದ್ರಲ್ಲ, ಕುಮಾರಸ್ವಾಮಿಯವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅಂತಹ ದಿಟ್ಟ ಹೆಜ್ಜೆಗಳನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತಾ ಅಂದರೆ ಮದ್ಯ ವ್ಯಸನದಿಂದ ಮುಕ್ತರನ್ನಾಗಿಸುವಂಥ ಒಂದು ನಿಟ್ಟಿನಲ್ಲಿ ಈ ಪುಟ್ಟ ಮಕ್ಕಳು ಕೂಡ ಅಂದರೆ ಸುಮಾರು 14ನೇ ವಯಸ್ಸಿನ ಮಕ್ಕಳು ಕೂಡ ಕುಡಿತಕ್ಕೆ ದಾಸರಾಗ್ತಾರೆ ಅಥವಾ ಕುಡಿತಕ್ಕೆ ಒಳಗಾಗ್ತಾರೆ ಅಂತಂದಾಗ ನಿಜಕ್ಕೂ ಆತಂಕದ ವಿಚಾರ. ಎಲ್ಲಿ ಹೋಗ್ತಾ ಇದೆ ಸಮಾಜ ಅಥವಾ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರುವಂಥವ್ರು ಯಾರು? ಸೊ ಯುವಕರು ದಾಸರಾಗ್ತಿದ್ದಾರೆ. 14ನೇ ವಯಸ್ಸಿಗೆ ಕುಡಿತದ ಚಟವನ್ನು ಹತ್ತಿಸ್ಕೊಳ್ತಾರೆ ಅಂತಂದಾಗ ರಾಜ್ಯದಲ್ಲಿ ಮದ್ಯ ವ್ಯಸನದ ಒಂದು ಆತಂಕ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾ ಇದೆ ಇಂತಹ ಬೆಳವಣಿಗೆಗಳು. ಮದ್ಯದ ಅಮಲಿನಲ್ಲಿ ರಾಜ್ಯದ ಬೊಕ್ಕಸಕ್ಕೆ 51,000 ಕೋಟಿ ಪೆಟ್ಟು ಬೀಳ್ತಾ ಇದ್ದು ಅಬಕಾರಿ ಸುಂಕಕ್ಕಿಂತ ಸಾಮಾಜಿಕ ಹಾನಿಯೇ ಇಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಅಕಾಲಿಕ ಮರಣಗಳು ಹೆಚ್ಚಾಗಿ ಸಾಮಾಜಿಕ ಹಾನಿ ಜಾಸ್ತಿ ಆಗ್ತಾ ಇದೆ. ಇನ್ನು ಸಂಪನ್ಮೂಲ ಸಮಿತಿ ವರದಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇರುವಂಥದ್ದು. ರಾಜ್ಯದ ಜಿಎಸ್ಡಿಪಿಯ 2.6% ಹಣ ಮದ್ಯದ ಹಾವಳಿಗೆ ಹೋಗ್ತಾ ಇರುವಂಥದ್ದು. ಸೊ ಹಾಗಾಗಿ ಅಗ್ಗದ ಮದ್ಯ ಸೇವನೆಯಿಂದ ಅಪಾರ ಸಾವು ನೋವುಗಳು ಉಂಟಾಗ್ತಾ ಇದೆ. ಸಾವು ನೋವುಗಳಿಂದಾಗಿ ಸಮಾಜದ ಸ್ವಾಸ್ಥ್ಯ ಕೂಡ ಕೆಡ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.